ಅಮೃತಧಾರೆ ಸೀರಿಯಲ್ ಹೊಸ ನಾಟಕಕ್ಕೆ ನಾಂದಿ ಹಾಡಿದ ಶಕುಂತಲಾ, ಗೌತಮ್ ಎದುರು ಸುಳ್ಳು ಹೇಳಿದ ಗುರುಗಳು. ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಜೊತೆಗೆ ಗೌತಮ್ ದಾಂಪತ್ಯ ಜೀವನವನ್ನು ಆರಂಭಿಸಲು ಸಜ್ಜಾಗುತ್ತಿದ್ದಾನೆ. ಆನಂದ್ ಗೆಳೆಯನ ಬದುಕಿನ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿದ್ದಾನೆ. ಭೂಮಿಕಾ ಬಳಿ ಮನದ ಮಾತುಗಳನ್ನು ಹೇಳಿಕೊಂಡು ತನ್ನ ಪ್ರೀತಿಯ ರಹಸ್ಯವನ್ನು ತೆರೆದಿಡಲು ಮುಂದಾಗಿದ್ದಾನೆ. ಇದೇ ಸಂದರ್ಭದಲ್ಲಿ ಗೌತಮ್ಗೆ ಶಕುಂತಲಾ ಶಾಕ್ ಕೊಟ್ಟಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ಶಕುಂತಲಾ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಇದರಿಂದ ಗಾಬರಿಯಾಗುವ ಗೌತಮ್ ತಾಯಿಯ ಆರೈಕೆಯನ್ನು ಮಾಡುತ್ತಿದ್ದಾನೆ. ಇನ್ನು ಜಯದೇವನಿಗೆ ಮತ್ತೆ ವಾರ್ನಿಂಗ್ ಕೊಟ್ಟ ಭೂಮಿಕಾ. ಇತ್ತ ಜಯದೇವ್ ಹೊಸ ನಾಟಕವನ್ನು ಆರಂಭಿಸಿದ್ದಾನೆ. ಮಲ್ಲಿ ಮೇಲೆ ಅತಿಯಾದ ಪ್ರೀತಿಯನ್ನು ತೋರಿಸುತ್ತಿದ್ದಾನೆ. ಮಲ್ಲಿಯ ಮೇಲೆ ಕೆಂಡದಷ್ಟು ಕೋಪ ಇಟ್ಟುಕೊಂಡಿದ್ದ ಜಯದೇವ್ ಈಗ ಇದ್ದಕ್ಕಿದ್ದಂತೆ ಹಾಗೆ ಪ್ರೀತಿ ತೋರಿಸಲು ಶುರು ಮಾಡಿದ್ದಾನೆ. ಇದರಿಂದ ಮಲ್ಲಿ ಕೂಡ ಓದುವುದನ್ನು ಬಿಟ್ಟು ಜಯದೇವನ ಪ್ರೀತಿಯ ಗುಂಗಿನಲ್ಲಿ ತೇಲಾಡುತ್ತಿದ್ದಾಳೆ. ಇದನ್ನು ಗಮನಿಸಿದ ಭೂಮಿಕಾ ಜಯದೇವನ ನಡವಳಿಕೆಯನ್ನು ಅನುಮಾನಿಸಿದ್ದಾಳೆ. ಹಾಗಾಗಿ ಜಯದೇವನ ಜೊತೆಗೆ ರಹಸ್ಯವಾಗಿ ಮಾತನಾಡಿದ್ದಾಳೆ. ನಿನ್ನ ಬದಲಾವಣೆಯಲ್ಲಿ ನನಗೆ ಅನುಮಾನವಿದೆ ಎಂದು ಹೇಳಿದ್ದು ಸದ್ಯ ಜಯದೇವ್ ತನ್ನ ತಪ್ಪನ್ನು ಅರಿವಾಗಿ ಬದಲಾಗಿದ್ದೇನೆ ಎಂದು ಸುಳ್ಳು ಹೇಳಿದ್ದಾನೆ. ಆದರೆ ಭೂಮಿಕಾಳಿಗೆ ಜಯದೇವ್ ಮಾತಿನಲ್ಲಿ ನಂಬಿಕೆ ಬಂದಿಲ್ಲ. ಹಾಗಾಗಿ ವಾರ್ನಿಂಗ್ ಕೊಟ್ಟಿದ್ದಾಳೆ. ನಿನ್ನ ಈ ನಡವಳಿಕೆಯಿಂದ ಮನೆಯವರಿಗೆ ಸಮಸ್ಯೆ ಆದರೆ ನಾನು ಸುಮ್ಮನಿರುವುದಿಲ್ಲ. ಅದರಲ್ಲೂ ಮಲ್ಲಿಗೆ ತೊಂದರೆ ಆದರೆ ನಿನಗೆ ಯಾವ ಅವಕಾಶಗಳು ಇಲ್ಲದಂತೆ ಮಾಡುತ್ತೇನೆ ಎಂದು ವಾರ್ನಿಂಗ್ ಕೊಟ್ಟಿದ್ದಾಳೆ. ಮಹಿಮಳಿಗೆ ತಲೆನೋವು ತಂದ ದೀಪಾಂಶು. ಇನ್ನು ಮಹಿಮಳಿಗೆ ದೀಪಾಂಶು ಕಾಟ ಹೆಚ್ಚಾಗಿದೆ. ದೀಪಾಂಶು ಮಹಿಮಳನ್ನು ಮೊದಲಿಂದಲೂ ಪ್ರೀತಿಸುತ್ತಿದ್ದ. ಆದರೆ ಮಹಿಮಾ ಜೀವನ್ ಬೇಕು ಎಂದು ಹೇಳಿ ತನ್ನಿಷ್ಟದಕ್ಕೆ ಮದುವೆಯಾಗಿದ್ದಳು. ದೀಪಾಂಶು ಮಹಿಮಾ ಮದುವೆಯಾದ ಮೇಲೂ ಅವಳ ಜೊತೆಗೆ ಇದ್ದ. ಇದೀಗ ತನ್ನನ್ನು ಪ್ರೀತಿಸದಿದ್ದರೆ, ತಾನು ಹೇಳದಂತೆ ಕೇಳದಿದ್ದರೆ ಮನೆಯಲ್ಲಿ ಅಭಾಷಣ ಮಾಡಿಕೊಂಡ ಸತ್ಯವನ್ನು ಹೇಳುತ್ತೇನೆ ಎಂದು ಬೆದರಿಸುತ್ತಾನೆ. ಮಹಿಮಳಿಗೆ ದೀಪಾಂಶು ಬ್ಲ್ಯಾಕ್ ಮೇಲ್ನಿಂದ ಆತಂಕ ಎದುರಾಗಿದೆ. ಮನೆಯ ಮುಂದೆ ರಾತ್ರಿ ಇಡೀ ಕಾದಿರುವ ದೀಪಾಂಶು ಮಹಿಮಾ ದೂರವಿಡಲು ಯತ್ನಿಸುತ್ತಿದ್ದಾಳೆ. ಆದರೆ ಅವನು ಮಹಿಮಾಳ ಮಾತು ಕೇಳಲು ತಯಾರಿಲ್ಲ. ಶಕುಂತಲಾ ಆರೋಗ್ಯದಲ್ಲಿ ಏರುಪೇರು. ಗೌತಮ್ ಹಾಗೂ ಭೂಮಿಕಾ ದೂರವಿರಲು ಎಂಬ ಕಾರಣಕ್ಕೆ ಶಕುಂತಲಾ ಹುಷಾರಿಲ್ಲ ಎಂಬ ನಾಟಕ ಮಾಡಿದ್ದಾಳಲ್ಲದೆ ಈಗ ಮನೆಯವರ ಜಾತಕಗಳನ್ನು ಗುರುಗಳ ಬಳಿ ತೋರಿಸೋಣ ಎಂದು ಗೌತಮ್ ಬಳಿ ಹೇಳಿಕೊಂಡಿದ್ದಾಳೆ. ಗುರುಗಳಿಗೆ ಹಣ ಕೊಟ್ಟಿರುವ ಶಕುಂತಲಾ ತನಗೆ ಬೇಕಾದಂತೆ ಜಾತಕ ಹೇಳಿಸಲು ಮುಂದಾಗಿದ್ದಾಳೆ. ಶಕುಂತಲಾ ಮನೆಗೆ ಈಗಾಗಲೇ ಗುರುಗಳು ಆಗಮಿಸಿದ್ದು ಮನೆಯವರ ಜಾತಕವನ್ನು ನೋಡುತ್ತಿದ್ದಾರೆ. ಜಾತಕದ ಬತ್ತಿ ಇಟ್ಟ ಶಕುಂತಲಾ ಗುರುಗಳ ಮನೆಯವರ ಜಾತಕವನ್ನು ನೋಡಿ ಎಲ್ಲರ ಜಾತಕವು ಚೆನ್ನಾಗಿದೆ ಎಂದಿದ್ದಾರೆ. ಭೂಮಿಕಾ ಎದುರಿಗೆ ಸುಳ್ಳು ಹೇಳಿದ ಗುರುಗಳು ನೆಪ ಮಾಡಿ ಎಲ್ಲರನ್ನೂ ಶಕುಂತಲಾ ಹೊರಗೆ ಕಳಿಸಿದ್ದಾರೆ. ಆ ನಂತರ ಗುರುಗಳು ಗೌತಮ್ ಬಳಿ ಸುಳ್ಳು ಹೇಳಿದ್ದಾರೆ. ನೀನು ಮತ್ತು ಭೂಮಿಕಾ ಒಟ್ಟಿಗೆ ಇರಕೂಡದು. ಇದರಿಂದ ಮನೆಗೆ ಮುಂದೆ ಹುಟ್ಟುವ ಮಗುವಿಗೆ ಹಾಗೂ ಭೂಮಿಕಾಳ ಜೀವನಕ್ಕೆ ಬಹಳ ದೊಡ್ಡ ಆಪತ್ತಿದೆ. ನೀವಿಬ್ಬರು ಆದಷ್ಟು ದೂರ ಇರಬೇಕು ಎಂದಿದ್ದಾರೆ. ಈ ಮಾತನ್ನು ಕೇಳಿದ ಗೌತಮ್ಗೆ ಆಘಾತವಾಗಿದೆ. ಇನ್ಮುಂದೆ ಭೂಮಿಕಾಳಿಗೆ ಗೌತಮ್ ದೂರ ಇರ್ತಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಮೃತಧಾರೆ ಸೀರಿಯಲ್ ಹಿಂದಿನ ಸಂಚಿಕೆಯಲ್ಲಿ ಏನಾಯಿತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಮಹಿಮಾಗೆ ಐ ಲವ್ ಯು ಎಂದು ಬ್ಲ್ಯಾಕ್ ಮೇಲ್ ಮಾಡಿದ ದೀಪಾಂಶು. ಅಪೇಕ್ಷಾಳ ಶೋ ಸ್ಟಾಪ್ನಲ್ಲಿ ಕನಸಿನ ವಿಘ್ನ. ಭೂಮಿಕಾಳಿಗೆ ಲವ್ ಲೆಟರ್ ಅನ್ನು ಗೌತಮ್ ನೋಡಬಾರದು. ಗೌತಮ್ ಭೂಮಿಕಾಳಿಗೆ ಪ್ರಪೋಸ್ ಮಾಡಬಾರದು ಎಂದುಕೊಳ್ಳುತ್ತಾನೆ. ಶಕುಂತಲಾ ದೇವಿ ಮಲ್ಲಿ ಮನೆಯಲ್ಲಿ ಸುಂದರವಾದ ಸೀರೆ ಉಟ್ಟುಕೊಂಡು ಬಂದಿದ್ದಾಳೆ. ಜಯದೇವ್ ಅವರ ಸೀರೆ ತಂದು ಕೊಟ್ಟಿದ್ದಲ್ಲದೆ ಎಂದು ನಂಬಲಾಗದೆ ಭೂಮಿಕಾಗೆ ನಂಬಲಾಗುತ್ತಿಲ್ಲ. ಕೆಲವೊಂದು ಒಳ್ಳೆಯದು ಕೂಡ ಕೆಟ್ಟದವರ ಸೂಚನೆ ಎಂದು ಭೂಮಿಕಾ ಅಂದುಕೊಳ್ಳುತ್ತಾಳೆ. ಅವರು ನಿಜವಾಗಿಯೂ ಬದಲಾಗಿದ್ದಾರೆ ಅಂದುಕೊಳ್ಳುತ್ತಾಳೆ. ಮಲ್ಲಿ ಹೇಳುತ್ತಾಳೆ ಜಯದೇವ್ ಹೀಗೆಲ್ಲ ಬದಲಾಗಲ್ಲ ಎಂದು ಭೂಮಿಕಾ ಹೇಳುತ್ತಾಳೆ. ಇನ್ನೊಂದೆಡೆ ಶಕುಂತಲಾ ದೇವಿ ಟೆನ್ಷನ್ ಅಲ್ಲಿದ್ದಾರೆ. ಅತ್ತಿಗೆ ಅಣ್ಣನಿಗೆ ಲವ್ ಲೆಟರ್ ಬರೆದಿದ್ದಾರೆ ಎಂದು ಅಶ್ವಿನಿ ಹೇಳುತ್ತಾಳೆ. ನಾವು ಅಂದುಕೊಂಡಂತೆ ಏನು ನಡೆಯುತ್ತಿಲ್ಲ ಎಂದು ಅವರಿಬ್ಬರು ಮಾತನಾಡುತ್ತಿರುತ್ತಾರೆ. ಅಷ್ಟೊತ್ತಿಗೆ ಶಕುಂತಲಾ ದೇವಿ ತಲೆ ತಿರುಗಿ ಬಿದ್ದಂಗೆ ಬೀಳುತ್ತಾರೆ. ಒಂದು ಕಡೆ ಹೂ ಹಿಡಿದುಕೊಂಡು ಗೌತಮ್ ಬರುತ್ತಾನೆ. ಇನ್ನೊಂದು ಕಡೆ ಲವ್ ಲೆಟರ್ ಹಿಡಿದುಕೊಂಡು ಬರುತ್ತಾಳೆ. ಮತ್ತೊಂದು ಕಡೆ ಶಕುಂತಲಾ ದೇವಿ ತಲೆ ತಿರುಗಿ ಬಿದ್ದಂಗೆ ನಾಟಕ ಮಾಡುತ್ತಾಳೆ. ಅಶ್ವಿನಿ ಅವಳು ಎಲ್ಲರನ್ನೂ ಕರೆದು ಓಡಿ ಬರುತ್ತಾಳೆ. ಗೌತಮ್ ಮತ್ತು ಭೂಮಿಕಾ ಪ್ರೇಮದ ಭಾವನೆಯಲ್ಲಿದ್ದಾಗ ಅಣ್ಣ ಮಮ್ಮ ತಲೆ ಸುತ್ತಿ ಬಿದ್ದಿದ್ದಾರೆ ಎಂದು ಅಶ್ವಿನಿ ಕೂಗುತ್ತಾಳೆ. ಅಲ್ಲಿಗೆ ಅವರಿಬ್ಬರ ಪ್ರಪೋಸ್ ಸ್ಟೋರಿಗೆ ತಾತ್ಕಾಲಿಕ ಬ್ರೇಕ್ ಸಿಗುತ್ತದೆ. ಯಾವ ರೀತಿ ಹೇಳಬೇಕೆಂದು ಡಾಕ್ಟರ್ಗೂ ಶಕುಂತಲಾ ದೇವಿ ಸೂಚನೆ ನೀಡುತ್ತಾರೆ. ಡಾಕ್ಟರ್ ಬಂದು BP ಹೆಚ್ಚಾಗಿದೆ ಎನ್ನುತ್ತಾರೆ. ಶಕುಂತಲಾ ದೇವಿ ಆರೋಗ್ಯದ ಕುರಿತು ಗೌತಮ್ ಕಾಳಜಿ ವಹಿಸುತ್ತಾನೆ. ಯಾವ ವಿಚಾರ ಕುರಿತು ಟೆನ್ಷನ್ ಮಾಡಿಕೊಳ್ಳಬೇಡಿ ಎಂದು ಹೇಳುತ್ತಾನೆ. ಮನಸ್ಸಿನ ಮಾತುಗಳನ್ನು ಹೇಳಲು ಇದು ಸರಿಯಾದ ಸಮಯವಲ್ಲ ಎಂದು ಭೂಮಿಕಾ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಮಹಿಮಳನ್ನು ಪಾರ್ಟಿಗೆ ಬರಲು ದೀಪ್ಯಾನು ಕರೆಯುತ್ತಾನೆ. ಅವನು ಬರುವುದಿಲ್ಲ, ಒಪ್ಪುವುದಿಲ್ಲ. ಲಾಂಗ್ ಡ್ರೈವ್ಗೂ ಒಪ್ಪುವುದಿಲ್ಲ. ನಾನು ಯಾಕೆ ನಿನ್ನ ಜೊತೆ ಬರಬೇಕು ಎಂದು ಮಹಿಮಾ ಹೇಳಿದಾಗ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ ಎಂದು ದೀಪಾಂಶು ಹೇಳುತ್ತಾನೆ. ಐ ಲವ್ ಯು ಮಸ್ಟ್ ಐ ಲವ್ ಯು ಎಂದು ದೀಪ್ಯಾನು ಹೇಳುತ್ತಾನೆ. ನೀನು ನನ್ನ ಲವ್ನ ಒಪ್ಪಿಕೊಳ್ಳಬೇಕು, ಇಲ್ಲಾಂದರೆ ಏನು ಬೇಕಾದರೂ ಆಗಬಹುದು ಎಂದು ಬೆದರಿಕೆ ಹಾಕುತ್ತಾನೆ. ಮನೆಯಲ್ಲಿ ಕುಳಿತುಕೊಂಡು ಮಹಿಮಾಗೆ ಟೆನ್ಷನ್ ಇರುತ್ತಾಳೆ. ಇದೇ ಸಮಯದಲ್ಲಿ ಅಪೇಕ್ಷಾ ಬರುತ್ತಾಳೆ. ನಾಳೆ ಎಷ್ಟು ಗಂಟೆಗೆ ಹೋಗೋಣ ಎಂದುಕೊಳ್ಳುತ್ತಾಳೆ. ನಾಳೆ ಬೇಡ ಎನ್ನುತ್ತಾಳೆ ಮಹಿಮಾ. ಗೌತಮ್ ಯೋಚನೆ ಮಾಡುತ್ತಾ ಇರುತ್ತಾನೆ. ಭೂಮಿಕಾಳ ಜೊತೆಗೆ ಮಾತನಾಡುತ್ತಾನೆ. ಮನೆಯವರ ಬಗ್ಗೆ ಎಷ್ಟು ಕೇರ್ ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾನೆ. ಅಮ್ಮನ ವಿಷಯದಲ್ಲಿ ಆಸ್ಪತ್ರೆ ಟೆನ್ಷನ್ ಆರಂಭವಾಗಿದೆ ಎಂದು ಹೇಳುತ್ತಾನೆ. ಅಮ್ಮ ಈ ಮನೆಗೆ ತುಂಬ ಇಂಪಾರ್ಟೆಂಟ್ ಎಂತೆಲ್ಲ ಹೇಳುತ್ತಾನೆ. ಭೂಮಿಕಾ ಸಮಾಧಾನ ಮಾತುಗಳನ್ನು ಹೇಳುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.